ಇದೇನಪ್ಪ ತುಂಬ ದಿನ ಆದಮೇಲೆ ಕೀರ್ತಿ ಕಾಣಿಸ್ಕೊತಿದ್ದಾಳೆ ಅಂತ ನೋಡ್ತಿದ್ದೀರಾ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಮಿನಿ ವ್ಲಾಗ್ ಆಫ್ಟರ್ ಅ ಲಾಂಗ್ ಟೈಮ್. ಇವತ್ತು ನಮಗೆ ತುಮಕೂರಲ್ಲಿ ಒಂದು ಶೋ ಇತ್ತು ಅಂತ ನಾನು ಅರ್ಚನಾ ಮತ್ತು ಅಕ್ಕ ತುಮಕೂರಿಗೆ ಹೊರಟಿದ್ವಿ. ಅಲ್ಲಿ ಹೋದ್ಮೇಲೆ ನನ್ನ ಪರಿಸ್ಥಿತಿ ಈ ರೀತಿ ಇತ್ತು. ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಹನಿ ಕೇಕ್ನ ತಗೊಂಡು ತಿಂದ್ವಿ. ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು. ಇಲ್ಲಿ ಬಂದು ಸಾರಾ ಡಿಸೈನ್ಸ್ ಅವರು ರ್ಯಾಂಪ್ ವಾಕ್ ಶೋನ ಕಂಡಕ್ಟ್ ಮಾಡಿದ್ರು. ನಾವು ಹೋಗ್ತಿದ್ದಂಗೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಫಸ್ಟು ಮೇಕಪ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡ್ವಿ. ಇದು ನನ್ನ ಸೆಕೆಂಡ್ ಮೇಕಪ್ ಆಗಿತ್ತು. ಎಲ್ಲರೂ ಹೇಳ್ತಿದ್ರು ಮೇಕಪ್ ಸ್ವಲ್ಪ ಜಾಸ್ತಿ ಆಯಿತು ಅಂತ, ಬಟ್ ಸ್ಟೇಜಿಗೆ ಅದೇ ಅಪ್ರಾಪ್ರಿಯೇಟ್ ಆಗಿತ್ತು ಅಂತ ನನಗನ್ನಿಸ್ತು. ಸೊ ನಾನು ಬಂದು ರೀಕ್ರಿಯೇಟ್ ಮಾಡ್ತಿದ್ದು ದಿಶಾ ಮದನ್ ಅವರ ಔಟ್ಫಿಟ್ಟು. ನೋಡೋಕ್ಕೆ ರೆಫರೆನ್ಸ್ ತೊಗೊಂಡು ತುಂಬ ಈಸಿ ಅಂತ ಅನ್ನಿಸ್ತು, ಬಟ್ ಅದನ್ನು ಕ್ರಿಯೇಟ್ ಮಾಡೋ ಟೈಮಲ್ಲಿ ತುಂಬಾ ಕಷ್ಟ ಆಗಿತ್ತು ನಮಗೆ. ಅದರ ಪ್ರೊಸೆಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ನಾನು ಹಿಂಗೆ ಕಾಣಿಸ್ತಿದ್ದೆ. ಸೊ ಜಡ್ಜ್ ಬರೋಕ್ಕೆ ಲೇಟ್ ಆಗಿತ್ತು ಅಂತ ನಾವು ಹೋಗಿ ಹೊರಗಡೆ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಬಂದ್ವಿ. ಬರ್ತಿದ್ದಂಗೆ ಗೆಸ್ಟ್ಗಳು ಬಂದಿದ್ರು. ಇವತ್ತಿನ ನಮ್ಮ ಶೋಗೆ ಗೆಸ್ಟಾಗಿ ಬಂದಿದ್ದು ಬಿಗ್ ಬಾಸಿನ ಮೋಕ್ಷಿತಾ ಹಾಗೂ ಮಂಜಣ್ಣ ಅವರು. ಅವ್ರು ಬಂದಮೇಲೆ ಶೋನು ಸ್ಟಾರ್ಟ್ ಆಯಿತು. ನಾವೇನು ಕಮ್ಮಿನ ಅಂತ ಹೇಳ್ಕೊಂಡು ನಾನು ಮತ್ತು ಅಕ್ಕನೂ ಒಂದು ರ್ಯಾಂಪ್ ವಾಕ್ನ ಹೋದ್ವಿ. ಸ್ಟೇಜ್ ಮೇಲೆ ಇಬ್ಬರು ರೆಡ್ ಆ್ಯಂಡ್ ರೆಡ್ಡಲ್ಲಿ ತುಂಬ ಚೆನ್ನಾಗೇ ಕಾಣಿಸ್ತಿದ್ವಿ. ಆ್ಯಂಡ್ ವಿ ವರ್ ಸ್ಲೇಯಿಂಗ್ ಆನ್ ದಿ ಸ್ಟೇಜ್ ಅಂತಲೇ ಹೇಳ್ಬೋದು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅದೆಲ್ಲ ಆದಮೇಲೆ ನಾವು ಟ್ರೈನ್ ಹತ್ಕೊಂಡು ಸೀದಾ ಟಿಪ್ಟೂರ್ ಕಡೆಗೆ ಬಂದ್ವಿ. ಆಮೇಲೆ ಊಟ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಊಟಕ್ಕೆ ಹೋದ್ವಿ. ಇಟ್ ವಾಸ್ ಅ ಲಾಂಗ್ ಡೇ, ಬಟ್ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಮತ್ತೆ ಸಿಗೋ.